Good morning. Today I am going to explain briefly about figures of speech. ಇವತ್ತು ನಾನು ಅಲಂಕಾರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಮೀನಿಂಗ್ಸ್ ನೋಡೋಣ. ವಾಟ್ ಆರ್ ಫಿಗರ್ಸ್ ಆಫ್ ಸ್ಪೀಚ್? ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ಏನು? ವಿ ಯೂಸ್ ಮೆನಿ ವರ್ಡ್ಸ್ and phrases and sentences, different types of sentences to make our language effective and beautiful and impressive one. Such impressive words or phrases or sentences are called figures of speech. ನಾವು ನಮ್ಮ ಭಾಷೆಯನ್ನು ಸುಂದರಗೊಳಿಸಲು ಮತ್ತು ತುಂಬ ಪರಿಣಾಮಕಾರಿಯಾಗಿ ಮಾತನಾಡಲು ನಾವು ವಿಭಿನ್ನವಾದಂತಹ ವಾಕ್ಯಗಳನ್ನು ಪದಗಳನ್ನು ಬಳಸ್ತಾ ಇದ್ದೀವಲ್ಲ, ಸೊ ನಾವು ಅವುಗಳಿಗೆ ನಾವು ಅಲಂಕಾರಗಳಂತ ಹೇಳ್ತೀವಿ. ಸೊ ಅಲಂಕಾರಗಳಲ್ಲಿ ಕೂಡ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸಿ ಮೆನಿ ಫಿಗರ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಲೆಟ್ ಅಸ್ ಕಮ್ ಟು ನೋ ಒನ್ ಬೈ ಒನ್. ಫಸ್ಟ್ ಒಂದು ಸಿಮಿಲಿ. ಸಿಮಿಲಿ, ವಾಟ್ ಈಸ್ ಮೀನ್ ಬೈ ಸಿಮಿಲಿ? ಸಿಮಿಲಿ ಈಸ್ ಕಾಲ್ಡ್ ಉಪಮಾ ಅಲಂಕಾರ ಇನ್ ಕನ್ನಡ. ಬಟ್ ಎಕ್ಸಾಕ್ಟ್ ಡೆಫಿನಿಷನ್ ನೋಡೋಣ. ಸಿಮಿಲಿ ಇಸ್ ಎ ಸೆಂಟೆನ್ಸ್ in which comparison is made between two different objects. ಎರಡು ವಿಭಿನ್ನ ವಸ್ತುಗಳ ಮಧ್ಯದಲ್ಲಿ ಹೋಲಿಕೆ ಮಾಡ್ತೀವಿ. ನಾವು ಹೋಲಿಕೆ ಮಾಡಿ ಮಾತಾಡ್ತೀವಿ. ಸೊ ಹೋಲಿಕೆ ಮಾಡಬೇಕಾದ್ರೆ, ಕಂಪೇರ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಲೈಕ್, ಸೊ, ಆಸ್. ಸಚ್ ಸೆಂಟೆನ್ಸ್ ಈಸ್ ಕಾಲ್ಡ್ ಸಿಮಿಲಿ ಅಂತ ಹೇಳ್ತೀನಿ. ಸೀತಾ ರನ್ಸ್ ಲೈಕ್ ಎ ಡೀರ್. ಸೀತಾ ರನ್ಸ್, ಹೌ ಡಸ್ ಶಿ ರನ್? ಶಿ ರನ್ಸ್ ಲೈಕ್ ಎ ಡೀರ್. So here Sita's running style, it is compared with the running style of deer. Sita compared to deer. He is as brave as lion. So he compared to, that person is compared to here lion. I wandered lonely as a cloud. I wandered from place to place, just what, as a cloud. ನಾನು ಒಂದು ಒಂಟಿ ಮೋಡ ಹೇಗೆ ಆಕಾಶದಲ್ಲಿ ಅಲ್ದಾಡುತ್ತೆ, ಪ್ರಯಾಣ ಮಾಡುತ್ತೆ, ಅದೇ ಥರನೇ ನಾನು ನನ್ನ ಜೀವನದಲ್ಲಿ ನಾನು ಅಡ್ಡಾಡಿದೆ, ತಿರುಗಾಡಿದೆ, ಅಲೆದಾಡಿದೆ. ಐ ವಾಂಡರ್ಡ್ ಲೋನ್ಲಿ ಆಸ್ ಎ ಕ್ಲೌಡ್. ಸೊ ಇಲ್ಲಿ ನಾವು ಕಂಪ್ಯಾರಿಸನ್ ನೋಡ್ತೀವಿ, ಹೋಲಿಕೆ ನೋಡ್ತೀವಿ. ಸಿಮಿಲಿ ಒಳಗೆ ಹೋಲಿಕೆ ಮಾಡಿ ನಾವು ಮಾತಾಡ್ತೀವಿ. ಡಿಫ್ರೆಂಟ್ ಆಬ್ಜೆಕ್ಟ್ಸು, ಪರ್ಸನ್ಸು, ಥಿಂಗ್ಸ್ ಏನಾದರೂ ಇರ್ಬೋದು, ಬಟ್ ಸೇಮ್ ಇರಬಾರ್ದಲ್ಲಿ ಅದೊಂದು ಸ್ವಲ್ಪ ನೆನಪಿಟ್ಕೊಡ್ರಿ. ಬಟ್ ಕಂಪೇರ್ ಮಾಡಬೇಕಾದ್ರೆ ಲೈಕ್, ಸೊ, ಆ್ಯಸ್ ಯೂಸ್ ಮಾಡ್ತೀವಿ. ಸೆಕೆಂಡ್ ಮತ್ತು ಮೆಟಾಫರ್. ಮೆಟಾಫರ್ ಇಟ್ ಈಸ್ ಕಾಲ್ಡ್ ಇನ್ ಕನ್ನಡ ರೂಪಕಲಂಕಾರ. ಅಂದರೆ ಇಲ್ಲಿ ಕೂಡ ಕಂಪ್ಯಾರಿಸನ್ ಇರುತ್ತೆ. ವಿ ಕ್ಯಾನ್ ಸೇ ಅಗೇನ್ ಕಂಪ್ಯಾರಿಸನ್ ಇನ್ ಮೆಟಾಫರ್, ಬಟ್ ವಿತೌಟ್ ಯೂಸಿಂಗ್. ಇಲ್ಲಿ ನಾವು ಯೂಸ್ ಮಾಡಲ್ಲ. ಏನು ಯೂಸ್ ಮಾಡಲ್ಲ? ಲೈಕ್, ಸೊ, ಆಸ್, ವಿತೌಟ್ ಯೂಸಿಂಗ್. ಎಸ್, ಕಂಪ್ಯಾರಿಸನ್ ಇಸ್ ಮೇಡ್ ಬಿಟ್ವೀನ್ ಟೂ ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಬಟ್ ವಿತೌಟ್ ಯೂಸಿಂಗ್. ನಾವು ಅವುಗಳನ್ನು ಉಪಯೋಗ ಮಾಡಲಾರ್ದೇ ನಾವು ಇಲ್ಲಿ ಏನಪ್ಪ ಅಂತಂದರೆ ಕಂಪ್ಯಾರಿಸನ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ. ಎಕ್ಸಾಂಪಲ್ ನೋಡ್ಕೊಡ್ರಿ. ಕ್ಯಾಮಲ್ ಇಸ್ ದ ಶಿಪ್ ಆಫ್ ದಿ ಡೆಸರ್ಟ್. ಒಂಟೆಯು ಮರುಭೂಮಿಯ ಹಾಡಾಗು ಅಷ್ಟೇ. ಇಲ್ಲಿ ಇದನ್ನು ಕಂಪೇರ್ ಮಾಡ್ತೀನಿ ನಾನು. ಕ್ಯಾಮಲ್ ಈಸ್ ದ ಶಿಪ್ ಆಫ್ ದಿ ಡೆಸರ್ಟ್. ಕ್ಯಾಮಲನ್ನು ಶಿಪ್ಪಿಗೆ ಕಂಪೇರ್ ಮಾಡ್ತೀನಿ. ಲೈಫ್ ಈಸ್ ಅನ್ ಎಂಪ್ಟಿ ಡ್ರೀಮ್. ಲೈಫನ್ನು ನಾನು ಯಾವುದಕ್ಕೆ ಕಂಪೇರ್ ಮಾಡ್ತೀನಿ? ಡೈರೆಕ್ಟಾಗಿ ಇಲ್ಲಿ ಡ್ರೀಮ್, ಅದೊಂದು ಖಾಲಿ ಕನಸು, ಹಿಂಗೆ ಕಂಪೇರ್. ಶೇಕ್ಸ್ಪಿಯರ್ ವಾಸ್ ದ ಕಾಳಿದಾಸ ಆಫ್ ಇಂಗ್ಲೆಂಡ್. ಶೇಕ್ಸ್ಪಿಯರನ್ನು ನಾನು ಕಾಳಿದಾಸನಿಗೆ ಕಂಪೇರ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಕಂಪೇರ್ ಇರುತ್ತೆ. ಎರಡು ಸಿಮಿಲಿ ಮತ್ತು ಮೆಟಾಫರ್ನಲ್ಲಿ ಎರಡೂ ಸೆಂಟೆನ್ಸ್ನಲ್ಲಿ ನಾವು ಕಂಪ್ಯಾರಿಸನ್ ನೋಡ್ತೀವಿ, ಬಟ್ ಹೋಲಿಕೆ ಮಾಡಿ ಮಾತಾಡ್ತೀವಿ, ಹೋಲಿಕೆ ಇರುತ್ತೆ. ಆದರೆ ಇಲ್ಲಿ ಸಿಮಿಲಿ ಒಳಗೆ ಲೈಕ್, ಸೊ, ಆಸ್ ಯಾವುದಾದ್ರೂ ಒಂದು ಪದ ಇರುತ್ತೆ. ಅದು ಒನ್ ವರ್ಡ್ ವಿಲ್ ಕಮ್ ಇನ್ ಎ ಸೆಂಟೆನ್ಸ್ ಇನ್ ವಿಚ್ ದಟ್ ಇಸ್ ಕಾಲ್ಡ್ ಸಿಮಿಲಿ. ವಿತೌಟ್ ಯೂಸಿಂಗ್ ಲೈಕ್, ಸೊ, ಆಸ್ ಮೆಟಾಫರ್ ಆಗುತ್ತೆ. ನಾವಿಲ್ಲಿ ಮೆಟಾಫರ್ನಲ್ಲಿ ಲೈಕ್, ಸೊ, ಆಸ್ ಯೂಸ್ ಮಾಡಲಾರ್ದೇ ನಾವು ಹೋಲಿಕೆ ಮಾಡ್ತೀವಿ. ಸೊ ದಟ್ ಇಸ್ ದ ಇಂಪಾರ್ಟೆಂಟ್. ಪರ್ಸನಿಫಿಕೇಶನ್ ಅಂದರೆ ಏನಿಲ್ಲ, ನಿರ್ಜೀವ ವಸ್ತುಗಳು ಇರ್ತವೆ, ನಾನ್ ಲಿವಿಂಗ್ ಥಿಂಗ್ಸ್ ಇರ್ತವೆ, ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೋಷನ್ಸ್ ಇರ್ತವೆ, ಐಡಿಯಾಸ್, ಥಾಟ್ಸ್ ಇರ್ತವೆ, ಕ್ಯಾನಾಟ್ ಬಿ ಟಚ್ಡ್. ಸೊ ದೇ ಆರ್ ಡಿಸ್ಕ್ರೈಬ್ಡ್ ಇನ್ ಎ ಸೆಂಟೆನ್ಸ್ ಆಸ್ ಹ್ಯಾವಿಂಗ್ ಲೈಫ್ ಆರ್ ಲೈಕ್ ಲಿವಿಂಗ್ ಥಿಂಗ್ಸ್. ನಿರ್ಜೀವ ವಸ್ತುಗಳಿಗೆ ಮತ್ತು ಅಮೂರ್ತ ವಿಚಾರಗಳಿಗೆ ನಾವು ವಾಕ್ಯದಲ್ಲಿ ಜೀವ ಇದೆ ಅಂತ ಮಾತಾಡ್ತೀವಿ, ಜೀವ ಕೊಡ್ತೀವಿ ಅವಕ್ಕೆ. ಸ್ವಂತ ವಾಕ್ಯಗಳು ಏನಾದರೂ ಇದ್ದರೆ ನಾವು ಪರ್ಸಾನಿಫಿಕೇಶನ್ ಅಂತ ಹೇಳ್ಬೋದು. ಎ ಸೆಂಟೆನ್ಸ್ ಇನ್ ವಿಚ್ ನಾನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೋಷನ್ಸ್ ಆರ್ ಡಿಸ್ಕ್ರೈಬ್ಡ್ ಆಸ್ ಲಿವಿಂಗ್ ಥಿಂಗ್ಸ್. ಡಿಸ್ಕ್ರೈಬ್ ಮಾಡ್ತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ನಿರ್ಜೀವ ವಸ್ತುಗಳು, ಅಬ್ಸ್ಟ್ರಾಕ್ಟ್ ನೋಷನ್ಸ್ ಅಂದರೆ ಅಮೂರ್ತ ವಿಚಾರಗಳು. ಉದಾಹರಣೆ ನೋಡೋಣ. ಎಕ್ಸಾಂಪಲ್ಸ್, ಸಿ ಎಕ್ಸಾಂಪಲ್ಸ್. ದ ಹಿಲ್ಸ್ ಆ್ಯಂಡ್ ಮೌಂಟನ್ಸ್ ಎರಡು ನಾನ್ ಲಿವಿಂಗ್ ಥಿಂಗ್ಸ್, ಅವು ನಿರ್ಜೀವ ವಸ್ತುಗಳು, ಬಟ್ ಈ ಸೆಂಟೆನ್ಸ್ ಒಳಗೆ ಅವಕ್ಕೆ ಲೈಫ್ ಇದೆ, ಅವು ಲಿವಿಂಗ್ ಥಿಂಗ್ಸ್ ಆಗಿದ್ದಾವೆ. ಸಿ ದ ಹಿಲ್ಸ್ ಆ್ಯಂಡ್ ಮೌಂಟನ್ಸ್ ಸ್ಟಾರ್ಟ್ ಸಿಂಗಿಂಗ್. ದೇ ಸ್ಟಾರ್ಟ್ ಸಿಂಗಿಂಗ್ like human beings, like living things. The hungry earth swallowed many people.
The hungry earth swallowed many people. The hungry earth is compared to a wicked person. Death days is I say hands on king. Death is a person here. Person personification personified ಇರುತ್ತೆ. Personification ಆಗಿರುತ್ತೆ. Experience is the best teacher. Flowers dance in the breeze. ಹೀಗೆ ನಾವು ಪರ್ಸಾನಿಫಿಕೇಶನ್ ಅನ್ನು ಕಂಡು ಹಿಡಿಬೇಕು. ಸೆಂಟೆನ್ಸ್ ಅಂದರೆ ಹಿಂಗೆ ಕಂಡು ಹಿಡಿಬೇಕಂದ್ರೆ ಆ ಸೆಂಟೆನ್ಸ್ನಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಡಿಸ್ಕ್ರೈಬ್ಡ್ ಆಸ್ ಲಿವಿಂಗ್ ಥಿಂಗ್ಸ್. ನಿರ್ಜೀವ ವಸ್ತುಗಳು ಮತ್ತು ಅಮೂರ್ತ ವಿಚಾರಗಳು ಏನಪ್ಪ ಅಂತಂದರೆ ಆ ವಾಕ್ಯದಲ್ಲಿ ಜೀವಿಗಳಾಗಿರ್ತವೆ. ಆ ವಾಕ್ಯದಲ್ಲಿ ಅವುಗಳಿಗೆ ನಾವು ಜೀವ ಕೊಟ್ಟಿರ್ತೀವಿ. ಸೊ ಅದನ್ನು ನೋಡಿಕೊಂಡು ನಾವು ಅದನ್ನು ಕಂಡುಹಿಡಿಬೇಕು. ಸಿಮಿಲಿ ಮೆಟಾಫರ್ ಪರ್ಸಾನಿಫಿಕೇಶನ್. ಸೊ ಏನೋ ಒಂದು ಬರುತ್ತೆ. ಸೊ ಅದನ್ನು ನೋಡೋಣ. 4th ಮತ್ತು 5th. ಹೈಪರ್ಬೋಲ್ ಅಂತ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಇಲ್ಲಿ ಅತಿಶಯೋಕ್ತಿ ಅಲಂಕಾರ ಅಂತ ಹೇಳ್ತೀವಿ ನಾವು. It is an overstatement and impossible to believe. Example: she counted all the stars. This first one. And the second one, her perfume covered the whole country. He washed his hands with his tears. So 5th ಒಂದು ಆಂಟಿಥಿಸಿಸ್ ಅಂತ ಬರುತ್ತೆ. ವಿರೋಧ ಅಲಂಕಾರ. ಆಂಟಿಥಿಸಿಸ್. A sentence it is an arrangement of words to stress contrasts or opposite thoughts. Example: man proposes, God disposes. God disposes. Speech is a silver. Speech is silver. Silence is gold. And 6th one. So alliteration. The repetition of same sound or
letter at the beginning of at the beginning of two or more words in a sentence. She saw a sun. She saw a sun on the seashore. He has handful of honey. ಸಿ ನೋಡೋಣ ಇನ್ನು ಉಳಿದಿರ್ತಕ್ಕಂಥ ಮೂರು ಅಲಂಕಾರಗಳನ್ನು ಫಿಗರ್ಸ್ ಆಫ್ ಸ್ಪೀಚ್ ಹೈಪರ್ಬೋಲ್ ಅಂತ ಬರುತ್ತೆ, ಅತಿಶಯೋಕ್ತಿ ಅಲಂಕಾರ. ಹೈಪರ್ಬೋಲು ನಾವು ಹೆಂಗೆ ಕಂಡುಹಿಡಿಬೇಕು? ಹೈಪರ್ಬೋಲ್ ಅಂದರೆ ಇಟ್ ಈಸ್ ಆ್ಯನ್ ಓವರ್ ಸ್ಟೇಟ್ಮೆಂಟ್, ಎಕ್ಸಾಗರೇಟೆಡ್, ಅದೇ ಎಕ್ಸಾಗರೇಟೆಡ್ ಆಗಿರುತ್ತೆ. ಆ್ಯಂಡ್ ಇಂಪಾಸಿಬಲ್ ಟು ಬಿಲೀವ್, ಅದು ನಂಬಲಿಕ್ಕೆ ಅಸಾಧ್ಯವಾದ ವಾಕ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್, ದ ಬಾಯ್ ಸ್ಟೂಡ್ ಆನ್ ದ ಡೆಕ್ ಆ್ಯಂಡ್ ಕೌಂಟೆಡ್ ಆಲ್ ದ ಸ್ಟಾರ್ಸ್ ಅಂತ ಹೇಳ್ತೀವಿ. ಶಿ ಕೌಂಟೆಡ್ ಆಲ್ ದ ಸ್ಟಾರ್ಸ್. ಇದು ಅಸಾಧ್ಯವಾದ ವಾಕ್ಯಗಳು ಇರ್ತವೆ, ಅತಿಶಯೋಕ್ತಿ ಮಾಡಿರ್ತೀವಿ, ಅಸಾಧ್ಯವಾದ ವಾಕ್ಯಗಳು ಇರ್ತವೆ. ಸೊ ಅವುಗಳೆಲ್ಲವೂ ಹೈಪರ್ಬೋಲ್ ಅಂತ ಹೇಳಬೇಕು. ಶಿ ಕೌಂಟೆಡ್ ಆಲ್ ದ ಸ್ಟಾರ್ಸ್. ಹರ್ ಪರ್ಫ್ಯೂಮ್ ಕವರ್ಡ್ ದ ಹೋಲ್ ಕಂಟ್ರಿ. ನೋಡ್ರಿ, ಆಕೆ ಹಾಕೊಂಡಿರ್ತಕ್ಕಂಥ ಪರ್ಫ್ಯೂಮ್ ಇಡೀ ದೇಶನೇ ಕವರ್ ಆಯ್ತಂತೆ. ಅದು ನಂಬಕ್ಕೆ ಬರಲ್ಲ, ನಂಬಲಿಕ್ಕೆ ಅಸಾಧ್ಯವಾದ. ಹಿ ವಾಶ್ಡ್ ಹಿಸ್ ಹ್ಯಾಂಡ್ಸ್ ವಿತ್ ಹಿಸ್ ಟಿಯರ್ಸ್. ಇಂಪಾಸಿಬಲ್. ಆ್ಯಂಡ್ ದೆನ್ ಇನ್ನೊಂದು ಕೊಡ್ತೀನಿ ನಿಮಗೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೂಸಿ ಮ್ಯಾರಿಡ್ 48 brothers in a day. The best example, ಇನ್ನೊಂದು ಎಕ್ಸಾಂಪಲ್ ಹೈಪರ್ಬೋಲ್. ಲೂಸಿ ಮ್ಯಾರಿಡ್ 48 brothers in a day. Her perfume covered the whole country. So we can see different types of overstatement. ಹಂಗೇನಾದರೂ ಇದ್ದರೆ ಅದು ಹೈಪರ್ಬೋಲ್. ಇನ್ನೊಂದರೆ ಆ್ಯಂಟಿಥೀಸಿಸ್ ಅಂತ ಬರುತ್ತೆ. ಆ್ಯಂಟಿಥೀಸಿಸ್ ಅಂದರೆ ಏನಿಲ್ಲ, ಅಲ್ಲಿ 2 ಸ್ಮಾಲ್ ಸೆಂಟೆನ್ಸಸ್ ಇರ್ತವೆ, 2 ವರ್ಡ್ಸ್ ಇರ್ತವೆ. ನಾವು ಅರೇಂಜ್ ಮಾಡ್ತೀವಿ. ಏನು ಅರೇಂಜ್ ಮಾಡ್ತೀವಿ ಅಂತಂದರೆ ಟು ಟೆಲ್ 2 ಅಪೋಸಿಟ್ ಥಾಟ್ಸ್. 2 ವಿರೋಧಾತ್ಮಕ ಹೇಳಿಕೆಗಳನ್ನು ಒಂದು ವಾಕ್ಯದಲ್ಲಿ ನಾವು ಹೇಳ್ತೀವಿ ಅಷ್ಟೇ. ಟು ಸ್ಟ್ರೆಸ್ ಅ ಕಾಂಟ್ರಾಸ್ಟ್ ಆರ್ ಅಪೋಸಿಟ್ ಥಾಟ್ಸ್ ಇನ್ ಎ ಸೆಂಟೆನ್ಸ್ ಇಸ್ ಕಾಲ್ಡ್ ಆ್ಯಂಟಿಥೀಸಿಸ್. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ನೋಡ್ರಿ, ವಿರೋಧಾತ್ಮಕ ಹೇಳಿಕೆಗಳು ಹೆಂಗದೆ, ವಿರೋಧಾತ್ಮಕ ಅಲಂಕಾರಗಳು. ಮ್ಯಾನ್ ಪ್ರಪೋಸ್ ಮಾಡಿದ್ರೆ ಗಾಡ್ ಡಿಸ್ಪೋಸ್ ಮಾಡ್ತಾನೆ. ತಾನೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತೀವಿ. ಸೊ ಸ್ಪೀಚ್ ಈಸ್ ಸಿಲ್ವರ್ ಆ್ಯಂಡ್ ಸೈಲೆನ್ಸ್ ಈಸ್ ಗೋಲ್ಡ್. ಸೊ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಆರ್ ಒನ್ ಥಾಟ್ ಅಗೇನೆಸ್ಟ್ ಅನದರ್ ಥಾಟ್, ಅದು ಆ್ಯಂಟಿಥೀಸಿಸ್ ಆಗುತ್ತೆ. ಇನ್ನೊಂದು ಅಲಿಟ್ರೇಷನ್ ಅಂತಂದ್ರೆ, ಅಲಿಟ್ರೇಷನ್ ಅಂದರೆ ಏನಿಲ್ಲ, ದ ರಿಪಿಟೇಷನ್ ಆಫ್ ಸೇಮ್ ಲೆಟರ್, ಸೇಮ್ ಸೌಂಡ್ at the beginning of all words, in almost all words in a sentence. The repetition of same sound or letter at the beginning of 2 or more words in a sentence. ಆ ವಾಕ್ಯದಲ್ಲಿ ಹೆಚ್ಚಾನೆಚ್ಚು ಎಲ್ಲ ಇಂಗ್ಲೀಷ್ ಶಬ್ದಗಳು ಏನಪ್ಪ ಅಂದರೆ ಒಂದೇ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತವೆ. ಸೊ ಹಾಗೆ ಏನಾದರೂ ಇದ್ದರೆ ನಾವು ಅದನ್ನು ಅಲಿಟ್ರೇಷನ್ ಅಂತ ಹೇಳಬೇಕು. ನಾವು ಅದನ್ನು ರಿಪಿಟೇಷನ್ ಆಗಿರುತ್ತೆ. ಎಕ್ಸಾಂಪಲ್ ನೋಡ್ಕೊಡ್ರಿ. ಶಿ ಸಾ ಎ ಸಾ ಆನ್ ದ ಸೀ ಶೋರ್. ಎಸ್ 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 ಎಸ್. ಮೋಸ್ಟ್ ಆಫ್ ದಿ ವರ್ಡ್ಸ್ ಇನ್ ಎ ಸೆಂಟೆನ್ಸ್, ಹೆಚ್ಚು ಪದಗಳು ವಾಕ್ಯದಲ್ಲಿ ಒಂದೇ ಅಕ್ಷರದಿಂದ ಆರಂಭವಾಗಿದ್ದಾವೆ. ಮೋಸ್ಟ್ ಆಫ್ ದಿ ವರ್ಡ್ಸ್ ಬಿಗಿನ್ ವಿತ್ ದಿ ಸೇಮ್ ಲೆಟರ್, hence it is called alliteration. And second example, he has a handful of honey. H H H H. Peter Piper picked a peck of pepper. ಸೊ ನಾವು ಈ ರೀತಿ ಏನಪ್ಪ ಅಂತಂದರೆ ನೋಡ್ಕೊತೀವಿ. ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚಸ್. ವಿ ಹ್ಯಾವ್ ಮೋರ್ than 6, but the most important these 6 figures of speech ಅಂತ ನಾನು ಹೇಳ್ಬೋದು. ಸ್ವಲ್ಪ ಅವನ್ನ ಕಾನ್ಸಂಟ್ರೇಟ್ ಮಾಡಿರಿ. ಡೆಫಿನಿಷನ್ ಇದೆ, ಡೆಫಿನಿಷನ್ ನೋಡ್ಕೊಡ್ರಿ, ಅದನ್ನು ಎಕ್ಸಾಂಪಲ್ಸ್ ಇದ್ದಾವೆ, ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ.